ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ ಎಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮದ್ದೂರು ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ, ಟೇಸ್ಟಿಯಾಗಿ, ಹಾಗೆ ಕ್ರಿಸ್ಪಿಯಾಗಿ ನಾವು ಇದನ್ನ ಮಾಡ್ಕೋಬಹುದು. ಈ ರೀತಿ ರೆಸಿಪಿನ ಮಾಡೋದ್ರಿಂದ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನ ನಾವು ಮಾಡಿ ತಿನ್ನೋದ್ರಿಂದ ಟೀ ಟೈಮ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ಮೊದಲಿಗೆ ಇದನ್ನ ಮಾಡೋದಿಕ್ಕೆ ಏನೇನೆಲ್ಲ ಹಾಕ್ತಾರೆ ಅಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆಯನ್ನ ಇಟ್ಟು ಎಣ್ಣೆನ ಕಾಯೋದಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆನ ನಾವು ಹೈ ಫ್ಲೇಮಲ್ಲಿ ಕಾಯಿಸ್ಕೋಬಾರ್ದು, ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕಾಗುತ್ತೆ. ಈಗ ನಾನು ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ಇಲ್ಲಿ ಈ ಕಪ್ಪಲ್ಲಿ 2 ಕಪ್ಪು ರವೆನ ತಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ ಅಕ್ಕಿ ಹಿಟ್ಟನ್ನು ಸಹ 2 ಕಪ್ ತಗೊಂಡಿದ್ದೀನಿ. ಮತ್ತೆ ಮೈದಾನು ಅಷ್ಟೇ 2 ಕಪ್ ತಗೊಂಡಿದ್ದೀನಿ. ಸಣ್ಣದಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಕರಿಬೇವಿನ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು, ಮತ್ತೆ ಕಡಲೆ ಬೀಜನ ನಾನು ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಈಗ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ. ಅದರಲ್ಲಿ ರವೆನ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಈ ಕಪ್ಪಲ್ಲಿ ಹೇಳಿದ್ನಲ್ಲ ಆಗ್ಲೇ, ಅದೇ ಕಪ್ಪಲ್ಲಿ ಸೇಮ್ ಕಪ್ಪಲ್ಲೇ 2 ಕಪ್ಪು. ಈಗ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮೈದಾ ಹಾಕೊಳ್ತಾ ಇದ್ದೀನಿ. ಮತ್ತೆ ಈಗ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಅದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜನ ರೋಸ್ಟ್ ಮಾಡಿ ಇಟ್ಟು ಪುಡಿ ಮಾಡಿ ಇದ್ನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಡಲೆ ಬೀಜನ ಸುಮ್ಮನೆ ಆ ಥರ ಜಜ್ಜಿನೂ ಹಾಕೋಬಹುದು. ಈಗ ಕೊನೆಯದಾಗಿ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಅದನ್ನೇ ಹಾಕೋಬೇಕು, ಉದ್ದುದ್ದ ಕಟ್ ಮಾಡ್ಕೋಬಾರ್ದು. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅಕ್ಕಿ ಹಿಟ್ಟು, ಮೈದಾ, ರವೆ, ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ನಲ್ಲ, ಬಿಸಿ ಆಗಿದೆ. ಅದೇ ಎಣ್ಣೆಯನ್ನ ಈ ಸೌಟಲ್ಲಿ ನಾನು 2 ಸೌಟನ್ನ ಹಾಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಬಿಸಿ ಎಣ್ಣೆ ಹಾಕೋದ್ರು ಅಂದ್ರೆ ಮದ್ದೂರು ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮತ್ತೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಹುಷಾರು, ಬಿಸಿ ಬಿಸಿ ಇರುತ್ತೆ, ನಿಧಾನವಾಗಿ ನೀವು ಇದನ್ನ ಕಲ್ಸ್ಕೋಬೇಕಾಗುತ್ತೆ. ಎಣ್ಣೆ ಹಾಕಿದ ನಂತರ ಪೂರ್ತಿಯಾಗಿ ಮಿಕ್ಸ್ ಹಾಕ್ಬೇಕು. ಗೋಧಿ ಹಿಟ್ಟು, ಮೈದಾ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ಆ ರೀತಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲ್ಸ್ಕೊಂಡ ನಂತರ ನಾವು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಕಲ್ಸ್ಕೋಬೇಕಾಗುತ್ತೆ. ಒಂದೇ ಸರಿ ನೀರು ಹಾಕೋದೇನು ಬೇಡ, ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕು. ಇದನ್ನ ನಾವು ಗೋಧಿ ಹಿಟ್ಟು ಅಂದ್ರೆ ಚಪಾತಿ ಮಾಡ್ತೀವಲ್ಲ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ನೀರಾಗೂ ಕಲಿಸ್ಕೋಬಾರ್ದು, ಜಾಸ್ತಿ ಫುಲ್ಲು ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ನಾವು ಆ ರೀತಿ ಕಲಿಸ್ಕೋಬೇಕು. ಆಗ ತುಂಬಾ ಚೆನ್ನಾಗಿ ಮದ್ದೂರು ವಡೆ ಬರುತ್ತೆ. ಈ ರೀತಿ ಒಂದು ಅಳತೆಯಲ್ಲಿ ನೀವು ಮದ್ದೂರು ವಡೆನ ಮಾಡಿದ್ರೆ ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ರೆಸಿಪಿನ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಕಲ್ಸ್ಕೊಂಡಿದ್ದೀನಿ. ಇದು ಕಲ್ಸ್ಕೊಂಡಿದ ನಂತರ ಇದನ್ನೇನು ನಾವು
20 ನಿಮಿಷ ಅದೇನ್ ಬಿಡೋದೇನ್ ಬೇಡ. ನಾವು ಕಲಸಿ ಇಟ್ಕೊಂಡ ನಂತರ ಹಾಗೇನೆ ಉಂಡೆಗಳನ್ನ ಮಾಡಿ ಹಾಕೋಬಿಡ್ಬೇಕು. ನೋಡಿ ಇಲ್ಲಿ ಎಣ್ಣೆ ಕವರನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾವು ಚಪಾತಿ ಮಾಡ್ತೀವಲ್ಲ ಆ ಉಂಡೆಗಿಂತ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ಸಾಕು. ನೋಡಿ ಮಾಡಿದ ನಂತರ ಈ ರೀತಿ ನಾವು ತಟ್ಕೋಬೇಕು. ವಡೆ ಮಾಡ್ತೀವಲ್ಲ ಆ ರೀತಿ ತಟ್ಕೊಂಡ್ರೆ ಸಾಕು. ಇನ್ ಸ್ವಲ್ಪ ಪೂರಿಗಿಂತ ಸ್ವಲ್ಪ ಸಣ್ಣದಾಗಿ ತಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ತಟ್ಕೋಬೇಕು. ಈಗ ಬನ್ನಿ ಎಣ್ಣೆ ಕಾದಿದೆ, ಅದರೊಳಗಡೆ ಒಂದೊಂದಾಗಿ ಹಾಕೊಳ್ಳೋಣ. ಇದನ್ನ ನಾವು ಆದಷ್ಟು ಲೋ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ. ನೀವು ಇದನ್ನ ಹಾಕಿದ ತಕ್ಷಣನೇ ನೀವು ಸೌಟಲ್ಲಿ ಇದನ್ನ ಕದಲ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಒಂದು 5 ನಿಮಿಷದ ನಂತರ ನೀವು ಈ ತರ ತಿರ್ಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ತೂತ್ ಸೌಟ್ ಇರುತ್ತಲ್ಲ ಅದರಲ್ಲಿ ನಾವು ತಿರ್ಸ್ಕೋಬೇಕಾಗುತ್ತೆ. ತಿರ್ಸ್ಕೊಳ್ಬೇಕಾದ್ರೆ ಹುಷಾರು, ಎಣ್ಣೆ ಮೈ ಮೇಲೆ ಬಿದ್ಬಿಡುತ್ತೆ. ನಿಧಾನವಾಗಿ ಇದನ್ನ ತಿರ್ಸ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗಿದೆ, ಮತ್ತೆ ಮಧುರ್ ವಡೆ ಬೆಂದಿದೆ ಸಹ. ಇನ್ನೊಂದ್ 2 ನಿಮಿಷ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ನೋಡ್ತಾ ಇದ್ರೇನೆ ಇಷ್ಟು ಚೆನ್ನಾಗಿದೆ ಅಂದ್ರೆ ತಿಂದ್ರೆ ಯಾವ ರೀತಿ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ನೋಡಿ ಈಗ ಪೂರ್ತಿಯಾಗಿ ಬೆಂದಿದೆ. ಇದನ್ನ ನಾವು ಎಣ್ಣೆಯಿಂದ ಸಪರೇಟ್ ಮಾಡಿ ಒಂದು ಬಟ್ಲಲ್ಲಿ ಅಥವಾ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ನೋಡಿ ಪ್ಲೇಟ್ ಒಳಗಡೆ ಹಾಕ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ. ಮದುವೆ ಮನೆ ಶೈಲಿಯಲ್ಲೇ ಮಾಡಿದ್ದೀನಿ. ಅಂದ್ರೆ ಇದಕ್ಕೆ ನಾನು ಎಳ್ಳೊಂದು ಹಾಕಿಲ್ಲ ಅಷ್ಟೇ, ಬೇರೆ ಎಲ್ಲ ಐಟಮ್ ಅನ್ನ ಹಾಕಿದ್ದೀನಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಳ್ಳು ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹಲವಾರು ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.